40ನೇ ಭಾರತ ತ್ರಿಯೋಗ ವಿಶೇಷ ಯಾತ್ರೆಯ ಅಂಗವಾಗಿ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ನಿನ್ನೆ ತ್ರಿಯೋಗ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೇಬಿ ಮಠ ಮತ್ತು ಚಂದ್ರವನದ ತ್ರಿನೇತ್ರ ಅಂತಾರಾಷ್ಟ್ರೀಯ ಯೋಗ ಸಂಸ್ಥೆಯ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ, ಕ್ಯಾಲಿಫೋರ್ನಿಯಾದ ಅಂತಾರಾಷ್ಟ್ರೀಯ ತ್ರಿಯೋಗ ಸಂಸ್ಥೆಯ ಅಧ್ಯಕ್ಷರಾದ ಡಾ ಯೋಗಿನಿ ಕಲಿಜಿ, ಯೋಗಗುರು ಡಾ ಕೆ ರಾಘವೇಂದ್ರ ಪೈ, ಯೋಗಾಸಕ್ತರು, ಪತ್ರಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಳಿಕ ದೂರದರ್ಶನದೊಂದಿಗೆ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ, ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಭೌತಿಕ ಶಿಕ್ಷಣವನ್ನು ಮಾತ್ರ ನೀಡಲಾಗುತ್ತಿದೆ. ಯೋಗಶಾಸ್ತ್ರ ಅಧ್ಯಯನದಿಂದ ಮಕ್ಕಳು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಲು ಸಾಧ್ಯ ಎಂದು ಕರೆ ನೀಡಿದರು. ಕೇಳ್ಕೊಳ್ಳೋಕೆ ಬಯಸ್ತೀನಿ, ಯೋಗಶಾಸ್ತ್ರ ಪಠ್ಯ ಪುಸ್ತಕ ಈ ಭಾರತದಲ್ಲಿ ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋದೇ ನನ್ನ ವಿನಮ್ರತೆಯ ಒಂದು ಮನವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಡಾ ಯೋಗಿನಿ ಕಲಿಜಿ, ಇಡೀ ಪ್ರಪಂಚ ಇದೀಗ ಯೋಗಕ್ಕೆ ಸಿದ್ಧವಾಗುತ್ತಿದ್ದರೆ ಭಾರತವು ಸಾವಿರಾರು ವರ್ಷಗಳಿಂದಲೂ ಯೋಗವನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡು ಪೋಷಿಸುತ್ತಾ ಬಂದಿದೆ. ಭಾರತದ ಪ್ರಯತ್ನದಿಂದಾಗಿ ಯೋಗ ಇಂದು ವಿಶ್ವವ್ಯಾಪಿ ಮನ್ನಣೆ ಪಡೆಯುತ್ತಿದೆ ಎಂದರು. This is all a play. This is all a leela. That's what we have to remember and have joy inside.